ನೆಲಮಂಗಲದಲ್ಲಿ ನಿನ್ನೆ ಭೀಕರ ರಸ್ತೆ ಅಪಘಾತವಾಗಿ ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ರಲ್ಲ, ಅವರ ಅಂತ್ಯಕ್ರಿಯೆಯನ್ನು ಇವತ್ತು ಹುಟ್ಟೂರಿನಲ್ಲಿ ನೆರವೇರಿಸಲಾಗಿದೆ. ಮಹಾರಾಷ್ಟ್ರದ ಸ್ವಗ್ರಾಮದಲ್ಲಿ ಮೃತರ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಬಗಿ ಗ್ರಾಮದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ, ಅವರ ರೋಧನೆ ಮುಗಿಲು ಮುಟ್ಟುಬಿಟ್ಟಿತ್ತು. ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಕೋಟಿ ಕೋಟಿ ಬೆಲೆ ಬಾಳುವಂತಹ ಕಾರು. ಘಟನಾ ಸ್ಥಳದಿಂದ ಕಾರನ್ನು ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ಆವರಣಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ರಲ್ಲ, ಅವರ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ಇವತ್ತು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅವರ ಹುಟ್ಟೂರಿನಲ್ಲಿ ನೆರವೇರಿಸಲಾಗಿದೆ. ಇಡೀ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿರುವಂತಹ ದಾರುಣ ಘಟನೆಗೆ ನಿನ್ನೆ ನೆಲಮಂಗಲ ಸಾಕ್ಷಿಯಾಗಿತ್ತು. ಬಾಳಿ ಬದುಕಬೇಕಾದಂತಹ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ನೂರಾರು ಜನರಿಗೆ ಉದ್ಯೋಗ ಕೊಟ್ಟಂತಹ ಯಜಮಾನ ಕೂಡ ಇದರಲ್ಲಿ ಹತ್ಯೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಸಾಮೂಹಿಕ ಈಗ ಅಂತ್ಯಕ್ರಿಯೆ ನೆರವೇರಿರುವಂತಹದ್ದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತ? ಪ್ರೇಮ್, ಏನಂತಂದ್ರೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆಗೆ ನೆರವೇರಿಸಿದ್ದಾರೆ. ಏನೋ ಒಂದು ಸ್ವಂತ ಜಾಗ ಏನಿತ್ತು ಮೊರಬಿ ಗ್ರಾಮದಲ್ಲಿ, ಆ ಮೊರಬಿ ಗ್ರಾಮ ಜಮೀನಲ್ಲಿ ಏನಂತಂದ್ರೆ 6 ಜನ ಮೃತ ದೇಹಗಳಿತ್ತು. ಎಲ್ಲರೂ ಕೂಡ ಏನಂತಂದ್ರೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸೋದಿತ್ತು. ಇನ್ನು ಲಿಂಗಾಯತ ಏನೋ ಒಂದು ಸಮುದಾಯದ ವಿಧಿವಿಧಾನ ಪ್ರಕಾರ ಒಂದು ಅಂತ್ಯಕ್ರಿಯೆನ ಮಾಡಲಾಯಿತು. ಇನ್ನು ಏನಂದ್ರೆ ಜನರು ಒಂದು ಸೇರಿದಂತೆ ಏನು ಗ್ರಾಮಸ್ಥರು ಎಲ್ಲ ಇಡೀ ಗ್ರಾಮವೇ ಸೇರಿತ್ತು. ಅದ್ರ ಜೊತೆಗೆ ಏನು ಅಂತಂದ್ರೆ ಚಂದ್ರು ಅವರು ಮಾಡಿದಂತ ಏನು ಕೆಲಸಗಳಿತ್ತು ಮತ್ತು ಉತ್ತರ ಕರ್ನಾಟಕದ ಭಾಗದ ಯುವಕರಿಗೆಲ್ಲ ಏನೋ ಒಂದು ಕೆಲಸವನ್ನು ಉದ್ಯೋಗವನ್ನು ಕೊಟ್ಟಿದ್ರು. ಆ ಒಂದು ನೆನೆದು ಎಲ್ಲರೂ ಕೂಡ ಕಣ್ಣೀರಿಟ್ರು. ಅದ್ರ ಜೊತೆಗೆ ಏನು ಅಂತಂದ್ರೆ ಅವರಲ್ಲಿ ಏನೋ ಒಂದು 200ಕ್ಕೂ ಹೆಚ್ಚು ಜನರು ಏನೋ ಒಂದು ಅವ್ರ ಸ್ಟಾಫ್ ಇದೆ, ಅವರು ಕೂಡ ಬಂದಿದ್ರು. ಅವರು ಕೂಡ ಒಂದು ಕಣ್ಣೀರಲ್ಲಿ ಹಾಕಿದ್ರು. ಒಂದು ಏನಂತಂದ್ರೆ ಚಂದ್ರು ನಡೆದು ಈ ರೀತಿ ಎಲ್ಲ ನಮ್ಗೆ ಉದ್ಯೋಗ ಕೊಟ್ಟಿದ್ರು ಕೂಡ ನೆನೆದ್ರು. ಇನ್ನು ಕುಟುಂಬಸ್ಥರಿದ್ರೆ ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿತ್ತು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಕುಟುಂಬದ 6 ಜನರ ಸಾವು, ದಾರುಣ ಅಂತ್ಯ. ಇಷ್ಟಪಟ್ಟು ತೆಗೆದುಕೊಂಡಂತಹ ಕಾರ್ನಲ್ಲಿಯೇ ಅವರು ಜೀವಂತ ಸಮಾಧಿಯಾಗಿರುವಂಥದ್ದು. ಈಗ 6 ಜನರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಸಹಜವಾಗಿಯೇ ಕುಟುಂಬಸ್ಥರು, ಸ್ನೇಹಿತರು, ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮತ್ತೊಂದು ಕಡೆ ನಜ್ಜುಗುಜ್ಜಾದಂತಹ ಕಾರನ್ನು ಕೂಡ ಈಗ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ.